ಪಹಲ್ಗಾಮ್ನಲ್ಲಿ ಪ್ಯಾಂಟ್ ಬಿಚ್ಚಿಸಿ ಕಲ್ಮಾ ಓದಲು ಹೇಳಿದ್ದಾರೆ. ಹನಿಮೂನಿಗೆ ಬಂದಿದ್ದ ಪತ್ನಿಯರ ಮುಂದೆ ಗಂಡನ ನಿರ್ದಯವಾಗಿ ಹತ್ಯೆ ಮಾಡುತ್ತಾರೆ. ನನ್ನನ್ನು ಕೊಲ್ಲು ಎಂದು ಬೇಡಿಕೊಂಡ ಮಹಿಳೆಗೆ ಹೋಗಿ ಮೋದಿಗೆ ಹೇಳುವಂತ ಹೇಳುತ್ತಾರೆ. ಹೌದು, ಈ ಘಟನೆ ಕೇವಲ ಭಾರತದಲ್ಲಿ ಅಲ್ಲದೆ ಇಡೀ ವಿಶ್ವವನ್ನೇ ನಡುಗಿಸಿತ್ತು. ಮೋದಿ ಸರ್ಕಾರ ಬಂದ ಮೇಲೆ ಕಾಶ್ಮೀರ ತನ್ನ ಸಹಜ ಸ್ಥಿತಿಗೆ ಬಂದಿತ್ತು. ಸಾವಿರಾರು ಜನ ಪ್ರವಾಸಿಗರು ವಿಶ್ವಾದ್ಯಂತ ಭೂಮಿಯ ಮೇಲಿನ ಸ್ವರ್ಗ ಕಾಶ್ಮೀರವನ್ನ ನೋಡಲು ಬರುತ್ತಿದ್ದರು. ಜಮ್ಮು ಮತ್ತು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಪಹಲ್ಗಾಮ್ ಅನ್ನುವ ಒಂದು ಸುಂದರ ಪಟ್ಟಣವಿದೆ. ಅಲ್ಲಿಂದ ಸರಿಸುಮಾರು 5 ಕಿಲೋಮೀಟರ್ ದೂರದಲ್ಲಿ ಬೈಸ್ರಾಮ್ ಎನ್ನುವ ಒಂದು ವ್ಯಾಲಿ ಇದೆ. ಇದನ್ನ ಮಿನಿ ಸ್ವಿಟ್ಜರ್ಲ್ಯಾಂಡ್ ಎಂದೇ ಕರೆಯಲಾಗುತ್ತದೆ. ಅದು 2025 ಏಪ್ರಿಲ್ 22ನೇ ತಾರೀಕು ಪಹಲ್ಗಾಮ್ನ ಈ ಮಿನಿ ಸ್ವಿಟ್ಜರ್ಲ್ಯಾಂಡ್ ಪ್ರವಾಸಿಗರಿಂದ ತುಂಬಿ ತುಳುಕುತ್ತಿತ್ತು. ಎಷ್ಟೋ ಜನ ತಮ್ಮ ಮಕ್ಕಳನ್ನ ಕರೆದುಕೊಂಡು ಅಲ್ಲಿಗೆ ಬಂದಿದ್ದರೆ, ಇನ್ನು ಕೆಲವು ಜನ ತಮ್ಮ ಹನಿಮೂನನ್ನ ಸಂಭ್ರಮಿಸಲು ಅಲ್ಲಿಗೆ ಬಂದಿದ್ದರು. ಆದ್ರೆ ಅವತ್ತು ಮುಂದಿನ 12 ಗಂಟೆಯಲ್ಲಿ ಅವರ ಜೊತೆ ಏನಾಗುತ್ತದೆ ಅನ್ನೋದು ಕೂಡ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಅದು 2 ಗಂಟೆ 10 ನಿಮಿಷ. ಈ ಮಿನಿ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಇದ್ದಕ್ಕಿದ್ದ ಹಾಗೆ ಗುಂಡಿನ ಶಬ್ದಗಳು ಕೇಳಿಸಲು ಪ್ರಾರಂಭಿಸಿವೆ. ಆ ಗುಂಡನ್ನ ಹಾರಿಸಿದ್ದು ಆರ್ಮಿ ಡ್ರೆಸ್ ನಲ್ಲಿ ಬಂದಂತಹ ಕೆಲವು ಆತಂಕವಾದಿಗಳಾಗಿದ್ದರು. ಇವರು ಅಲ್ಲಿದ್ದ ಪ್ರವಾಸಿಗರ ಐಡೆಂಟಿ ಕಾರ್ಡ್ ಅನ್ನ ನೋಡಿ ಅವರು ಹಿಂದೂನೋ ಅಥವಾ ಮುಸ್ಲಿಮೋ ಅಂತ ಕನ್ಫರ್ಮ್ ಮಾಡಿಕೊಂಡು ಒಬ್ಬೊಬ್ಬರನ್ನೇ ಶೂಟ್ ಮಾಡಲು ಆರಂಭಿಸಿದ್ದರು. ಹೌದು, ಆ ಗುಂಡುಗಳನ್ನು ಹಾರಿಸಿದ್ದು ಬೇರೆ ಯಾರು ಅಲ್ಲ, ಆ ಪಾಕಿಸ್ತಾನದ ಆತಂಕವಾದಿಗಳು. ಈ ಟೆರರಿಸ್ಟ್ ಇಲ್ಲಿನ ಲೋಕಲ್ ವ್ಯಕ್ತಿಗಳ ಸಹಾಯದಿಂದ ಈ ಮಿನಿ ಸ್ವಿಟ್ಜರ್ಲ್ಯಾಂಡ್ಗೆ ಪಾಕಿಸ್ತಾನದ ಗಡಿಯಿಂದ ನುಸುಳಿದ್ದರು. ಹೀಗೆ ಪಹಲ್ಗಾಮ್ನ ಈ ಮಿನಿ ಸ್ವಿಟ್ಜರ್ಲ್ಯಾಂಡ್ಗೆ ಬಂದ ಈ ಆತಂಕವಾದಿಗಳು ಮೊದಲು 2 ಚಹಾದ ಅಂಗಡಿಯ ಹಿಂದೆ ಬಂದು ಅಲ್ಲಿ ಚಹಾ ಕುಡಿಯುತ್ತಿದ್ದ 2 ಕುಟುಂಬಗಳ ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡಿದ್ದಾರೆ. ಅವರು ಕೇಳಿದ್ದೆ ಮೊದಲು, ನೀನು ಹಿಂದೂನಾ ಅಥವಾ ಮುಸ್ಲಿಮಾ ಅಂತ. ಯಾವಾಗ ಆ ಕುಟುಂಬದ ಹಿರಿಯ ವ್ಯಕ್ತಿ ಹಿಂದೂ ಅಂತ ಗೊತ್ತಾಗುತ್ತೋ ಆ 4 ಜನರನ್ನ ಅಲ್ಲಿಯೇ ಆ ಉಗ್ರವಾದಿಗಳು ಅವರನ್ನ ಮುಗಿಸಿಬಿಟ್ಟಿದ್ದಾರೆ. ಗುಂಡಿನ ಶಬ್ದ ಕೇಳುತ್ತಿದ್ದ ಹಾಗೆ ಶಾಂತವಾಗಿದ್ದ ಆ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಲ್ಲೋಲ ಕಲ್ಲೋಲವಾಗಿತ್ತು. ಜನರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಓಡಾಡಲು ಪ್ರಾರಂಭಿಸಿದರು. ಆಮೇಲೆ ಇನ್ನು 3-4 ಆತಂಕವಾದಿಗಳು ಜಿಪ್ ಲೈನ್ ಮೂಲಕ ಗಿಡಗಳ ಹಿಂದಿನಿಂದ ಬಂದು ಅಲ್ಲಿದ್ದಂತಹ ಕೆಲವು ಹಿಂದೂ ಹಾಗೂ ಕ್ರಿಶ್ಚಿಯನ್ ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿ ಕೊಲ್ಲಲು ಆರಂಭಿಸಿದ್ದರು. ಇದೇ ಸಮಯದಲ್ಲಿ ಒಬ್ಬ ವ್ಯಕ್ತಿ ಜಿಪ್ ಲೈನ್ ಮಾಡುವಾಗ ತನ್ನ ಸೆಲ್ಫಿ ವಿಡಿಯೋ ತೆಗೆದುಕೊಂಡಿದ್ದಾನೆ. ಆ ವಿಡಿಯೋದಲ್ಲಿ ಆತಂಕವಾದಿಗಳು ಯಾವ ರೀತಿ ಅಲ್ಲಿಗೆ ಬಂದಿದ್ದ ಪ್ರವಾಸಿಗರ ಮೇಲೆ ಅಟ್ಯಾಕ್ ಮಾಡಿರುವುದು ಸಂಪೂರ್ಣವಾಗಿ ಸೆರೆ ಹಿಡಿಯಲಾಗಿದೆ. ಕೇವಲ ಮುಂದಿನ 5ರಿಂದ 6 ನಿಮಿಷಗಳಲ್ಲಿ ಪಾಕಿಸ್ತಾನ ಸ್ಪಾನ್ಸರ್ಡ್ ಆತಂಕವಾದಿಗಳು 26 ಜನರನ್ನ ಸಾಯಿಸಿಬಿಟ್ಟಿದ್ದರು. ಅದರಲ್ಲಿ 24 ಭಾರತೀಯರು ಇತರ ರಾಜ್ಯದಿಂದ ಬಂದಂತಹ ಪ್ರವಾಸಿಗರಾಗಿದ್ದರು. ಒಬ್ಬ ನೇಪಾಳಿ ಪ್ರವಾಸಿಯಾಗಿದ್ದ ಹಾಗೂ ಒಬ್ಬ ಲೋಕಲ್ ಕಾಶ್ಮೀರಿಯಾಗಿದ್ದ. ಸತ್ತವರಲ್ಲಿ 24 ಜನರು ಹಿಂದೂಗಳಿದ್ದರೆ ಒಬ್ಬ ಕ್ರಿಶ್ಚಿಯನ್ ಹಾಗೂ ಒಬ್ಬ ಲೋಕಲ್ ಮುಸ್ಲಿಂ ವ್ಯಕ್ತಿಯಾಗಿದ್ದ. ದುರಾದೃಷ್ಟ ಅದರಲ್ಲಿ ಕರ್ನಾಟಕದ ಒಂದು ಕುಟುಂಬ ಕೂಡ ಇತ್ತು. ಹೌದು, ಶಿವಮೊಗ್ಗದ ಮಂಜುನಾಥ್ ಒಬ್ಬ ರಿಯಲ್ ಎಸ್ಟೇಟ್ ಏಜೆಂಟ್ ಆಗಿದ್ದರು. ಮೂಲತಃ ಕೊಪ್ಪ ತಾಲೂಕಿನ ಕುಡಿಮಕ್ಕಿ ಗ್ರಾಮದ ಮಂಜುನಾಥ್ ಶಿವಮೊಗ್ಗದಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರವನ್ನ ಮಾಡಿಕೊಂಡಿದ್ದರು. ಮಗನ PUC ಪರೀಕ್ಷೆ ಮುಗಿದ ಬಳಿಕ 6 ದಿನಗಳ ಪ್ಯಾಕೇಜ್ ಪ್ರವಾಸದಲ್ಲಿ ಏಪ್ರಿಲ್ 19ರಂದು ಮಗನ ಜೊತೆ ಆ ದಂಪತಿಗಳು ಕಾಶ್ಮೀರ ಪ್ರವಾಸಕ್ಕೆ ಹೋಗಿದ್ದರು. 2 ದಿನಗಳ ಹಿಂದಷ್ಟೇ ಅವರ ಸಂಬಂಧಿ ಅಶೋಕ್ಗೆ ಕರೆ ಮಾಡಿದ್ದ ಮಂಜುನಾಥ್ ಏಪ್ರಿಲ್ 24ಕ್ಕೆ ಶಿವಮೊಗ್ಗಕ್ಕೆ ಹಿಂದಿರುಗುತ್ತೇನೆಂದು ಕೂಡ ಹೇಳಿಕೊಂಡಿದ್ದರು. ಅವತ್ತು ಏಪ್ರಿಲ್ 22 ಪಹಲ್ಗಾಮ್ನ ಮಿನಿ ಸ್ವಿಟ್ಜರ್ಲ್ಯಾಂಡ್ಗೆ ಕುದುರೆಗಳನ್ನು ಬಾಡಿಗೆ ಪಡೆದು ಅವರು ಪಹಲ್ಗಾಮ್ನಿಂದ ಬೈಸ್ರಾಮ್ ವ್ಯಾಲಿಗೆ ಟ್ರೆಕ್ ಮಾಡಿಕೊಂಡೇ ಹೋಗಿದ್ದಾರೆ. ಆ ಟ್ರೆಕ್ ಮಾಡುವ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಜಾಗವನ್ನ ಕಂಡು ಅವರು ಎಂಜಾಯ್ ಮಾಡಿದ್ದರು. ಆ ಒಂದು ಸುಂದರ ಜಾಗವನ್ನ ನೋಡಿ ಇಡೀ ಕುಟುಂಬ ಸಂತೋಷ ಪಟ್ಟಿತ್ತು. ಯಾಕಂದ್ರೆ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗುವ ಮೊದಲು ತಮ್ಮದೇ ದೇಶದ ಮಿನಿ ಸ್ವಿಟ್ಜರ್ಲ್ಯಾಂಡ್ಗೆ ಹೋದರಾಯಿತು ಅಂತ ಆನಂದ ಪಟ್ಟಿದ್ದರು. ಅದು 2 ಗಂಟೆ 20 ನಿಮಿಷ. ಮಂಜುನಾಥ್ ತಮ್ಮ ಮಗನಿಗೆ ಹೊಟ್ಟೆ ಹಸಿದಿದೆ ಅಂತ ತಿನ್ನಲು ಅಲ್ಲಿದ್ದ ಅಂಗಡಿಗೆ ಹೋಗಿದ್ದಾರೆ ಅಷ್ಟೇ. ಆ ಕಡೆ ಮಂಜುನಾಥ್ ಹೆಂಡತಿ ಹಾಗೂ ಮಗ ಇಬ್ಬರು ಆ ಸುಂದರ ವಾತಾವರಣದಲ್ಲಿ ಎಂಜಾಯ್ ಮಾಡುತ್ತಿದ್ದರು. ಇದ್ದಕ್ಕಿದ್ದ ಹಾಗೆ ಅವರಿಗೆ ಗುಂಡಿನ ಶಬ್ದ ಕೇಳಿಸಿದೆ. ಪೊಲೀಸರು ಅಥವಾ ಆರ್ಮಿ ಡ್ರೆಸ್ ನಲ್ಲಿ ಇರೋರು ಏನೋ ಒಂದು ಪರೀಕ್ಷೆ ಮಾಡುತ್ತಿರುವುದು ಅಥವಾ ಡ್ರಿಲ್ ಮಾಡುತ್ತಿರಬಹುದು ಎಂದು ಭಾವಿಸಿದ್ದಾರೆ ಅಷ್ಟೇ. ಆದರೆ ಅಲ್ಲಿದ್ದು ಪಾಕಿಸ್ತಾನದ ಆತಂಕವಾದಿಗಳು ಅಂತ ಯಾರಿಗೂ ಕೂಡ ಅಲ್ಲಿ ಗೊತ್ತಿರಲಿಲ್ಲ. ಯಾಕಂದ್ರೆ ಇಂತಹ ಆರ್ಮಿ ಡ್ರಿಲ್ಸ್ಗಳು ಕಾಶ್ಮೀರದಲ್ಲಿ ಆಗಾಗ ನಡೆಯುತ್ತಾನೆ ಇರುತ್ತವೆ. ಆದ್ರೆ ಆ ಸಮಯದಲ್ಲಿ ಅಲ್ಲಿಗೆ ಬಂದಂತಹ ಆ ಪಾಕಿಸ್ತಾನ ಸ್ಪಾನ್ಸರ್ಡ್ ಆತಂಕವಾದಿಗಳು ಅಲ್ಲಿದ್ದ ಪ್ರವಾಸಿಗರನ್ನ ನೀನು ಹಿಂದುವೋ ಮುಸ್ಲಿಮೋ ಅಂತ ಪರೀಕ್ಷೆ ಮಾಡಿ
ಮಾಡಿ ಅವರ ಐಡೆಂಟಿ ಕಾರ್ಡ್ ಅನ್ನ ನೋಡಿ ಅವರಿಗೆ ಕಲ್ಮಾವನ್ನ ಓದಿಸಲು ಹೇಳಿ ನಮಾಜ್ ಮಾಡಲು ಹೇಳಿ ಅಷ್ಟೂ ಆಗದೆ ಅವರ ಪ್ಯಾಂಟ್ ಅನ್ನ ಬಿಚ್ಚಿಸಿ ಅವರು ಹಿಂದೂ ಅಥವಾ ಮುಸ್ಲಿಂ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡು ಅವರ ಮೇಲೆ ಗುಂಡಿನ ದಾಳಿಯನ್ನ ಮಾಡಿದ್ದರು. ಅಂತಹವರಲ್ಲಿ ಒಬ್ಬರಾಗಿದ್ದು ದುರಾದೃಷ್ಟ ನಮ್ಮ ಕರ್ನಾಟಕದ ಮಂಜುನಾಥ್ ಕೂಡ. ಯಾವಾಗ ಮಂಜುನಾಥರವನ್ನ ಪಾಯಿಂಟ್ ಬ್ಲಾಂಕ್ ನಲ್ಲಿ ಇಟ್ಟು ಹೊಡೆದಿದ್ದರೋ ಆಗ ಓಡಿ ಹೋದಂತಹ ಮಂಜುನಾಥ್ ಪತ್ನಿ ತನ್ನನ್ನು ಕೂಡ ಕೊಂದು ಬಿಡಿ ಅಂತ ಕೇಳಿಕೊಂಡಿದ್ದಾರೆ. ಯಾಕೆ ನನ್ನನ್ನ ಬಿಟ್ಟಿದ್ದೀರಾ, ನನ್ನ ಮಗನನ್ನು ಕೂಡ ಕೊಂದು ಬಿಡಿ, ನನ್ನ ಗಂಡ ಹೋದ ಮೇಲೆ ನಾನು ಅಥವಾ ನನ್ನ ಮಗ ಉಳಿದು ನಾವೇನು ಮಾಡಬೇಕು ಅಂತ ಬೇಡಿಕೊಂಡಿದ್ದಾರೆ. ಆಗ ಆ ದುಷ್ಟ ಆತಂಕವಾದಿ ಹೇಳಿದ್ದು ಅಷ್ಟೇ, ನಾನು ನಿನ್ನನ್ನು ಕೊಲ್ಲುವುದಿಲ್ಲ, ನಾವು ನಿನ್ನ ಗಂಡನ ಜೊತೆ ಏನು ಮಾಡಿದೆವು ಅಂತ ಹೋಗಿ ಆ ನಿನ್ನ ಮೋದಿಗೆ ಹೇಳುವಂತ ವಾರ್ನ್ ಮಾಡಿದ್ದಾನೆ. ಈ ಒಂದು ಘಟನೆಯಲ್ಲಿ ಒಟ್ಟು 4 ರಿಂದ 6 ಜನ ಆತಂಕವಾದಿಗಳು ಅದರಲ್ಲಿ ಭಾಗವಹಿಸಿದ್ದರು ಎಂದು ಹೇಳಲಾಗುತ್ತಿದೆ. ಹೀಗೆ ಅಲ್ಲಿಗೆ ಪ್ರವಾಸಿಗೆ ಬಂದಂತಹ ಹಲವಾರು ಹಿಂದೂಗಳನ್ನು ಕೊಲ್ಲುವಾಗ 13 ವರ್ಷದ ಒಬ್ಬ ಚಿಕ್ಕ ಹುಡುಗ ಯಾವಾಗ ತನ್ನ ತಂದೆಯನ್ನ ತನ್ನ ಕಣ್ಣ ಮುಂದೆ ಕೊಂದಿದ್ದನ್ನು ಕಂಡು ಆ ಆತಂಕವಾದಿಗಳಿಗೆ ಅಲ್ಲಿಯೇ ಇದ್ದಂತಹ ಒಂದು ಕಲ್ಲಿನಿಂದ ಹೊಡೆಯಲು ಮುಂದಾಗಿದ್ದಾನೆ. ಅದೇ ಸಮಯದಲ್ಲಿ ಅಲ್ಲಿದ್ದ ಒಬ್ಬ ಲೋಕಲ್ ಮುಸ್ಲಿಂ ವ್ಯಾಪಾರಿ ಸೈಯದ್ ಅಲಿ ಹುಸೇನ್ ಆ ಮಗುವನ್ನ ಬಿಟ್ಟು ಬಿಡಿ ಅಂತ ಬೇಡಿಕೊಂಡಿದ್ದಾನೆ. ಆ ಮುಸ್ಲಿಂ ವ್ಯಾಪಾರಿ ಒಬ್ಬ ಹಿಂದೂವನ್ನ ಸಮರ್ಥಿಸಿಕೊಂಡಿದ್ದಕ್ಕೆ ಪಾಪ ಅವರನ್ನು ಕೂಡ ಆ ದುಷ್ಟ ಆತಂಕವಾದಿಗಳು ಕೊಂದು ಹಾಕಿದ್ದಾರೆ. ಆದರೆ ನೆನಪಿರಲಿ, ಆ ಆತಂಕವಾದಿಗಳ ಮುಖ್ಯ ಟಾರ್ಗೆಟ್ ಕೇವಲ ಹಿಂದೂಗಳಾಗಿದ್ದರು ಅನ್ನೋದು ಇಲ್ಲಿ ನೆನಪಿಡಬೇಕಾದಂತಹ ಒಂದು ವಿಷಯವಾಗಿದೆ. ಕೆಲವು ತಜ್ಞರ ಪ್ರಕಾರ ಈ ಒಂದು ದಾಳಿಯಲ್ಲಿ ಕಾಶ್ಮೀರದಲ್ಲಿ ಆರ್ಟಿಕಲ್ 370 ವಿಧಿಸಿದ್ದಕ್ಕೆ ಈ ಒಂದು ಘಟನೆ ನಡೆದಿದೆ ಎಂದು ಹೇಳಲಾಗುತ್ತಿದೆ. ಆದರೆ ಏನೇ ಇದ್ದರೂ ಪೊಲೀಸ್ ಪರ್ಸನಲ್ಗಳ ಮೇಲೆ, ಆರ್ಮಿಗಳ ಮೇಲೆ ಆತಂಕವಾದಿಗಳು ಹಿಂದೆ ಅಟ್ಯಾಕ್ ಮಾಡುತ್ತಿದ್ದರು. ಆದರೆ ಈ ರೀತಿ ಹೇಡಿಗಳ ಹಾಗೆ ಜನಸಾಮಾನ್ಯರ ಮೇಲೆ ದಾಳಿ ಮಾಡಿರುವುದು ಇಡೀ ವಿಶ್ವವನ್ನೇ ಬೆಚ್ಚಿ ಬೀಳಿಸಿತ್ತು. ಯಾವಾಗ ಈ ಆತಂಕವಾದಿ ಆಕ್ರಮಣ ನಡೆದಿತ್ತು, ಇದರ ಹೊಣೆಯನ್ನು ಒಂದು ಆತಂಕವಾದಿ ತಂಡ TRF ಜವಾಬ್ದಾರಿಯನ್ನ ಹೊತ್ತಿತ್ತು. TRF ಅಂದ್ರೆ ದಿ ರೆಸಿಸ್ಟೆನ್ಸ್ ಫ್ರಂಟ್ ಅಂತ. TRF ಇದು ಪಾಕಿಸ್ತಾನಿ ಸ್ಪಾನ್ಸರ್ಡ್ ಲಷ್ಕರ್ ಎ ತೊಯ್ಬಾದ ಒಂದು ತಂಡವಾಗಿದೆ. ಈ ಒಂದು ದಾಳಿಯನ್ನು ಮಾಡಲು ಅವರು ಕೊಟ್ಟ ಕಾರಣ ಕಾಶ್ಮೀರದಲ್ಲಿ ಆರ್ಟಿಕಲ್ 370 ವಿಧಿಸಿದ್ದಕ್ಕೆ ಎಂದು ಹೇಳಲಾಗುತ್ತದೆ. ಆದರೆ ಇಲ್ಲಿ ಲಾಸ್ ಆಗಿದ್ದು ಹೆಚ್ಚಾಗಿ ಭಾರತದ ಇತರೆ ಭಾಗದಲ್ಲಿರುವ ಪ್ರವಾಸಿಗರಲ್ಲ, ಬದಲಾಗಿ ಪ್ರವಾಸವನ್ನೇ ತಮ್ಮ ಜೀವಾಳ ಎಂದು ಬೆಳೆಸಿಕೊಂಡಿರುವಂತಹ ಅಲ್ಲಿನ ಮುಸ್ಲಿಂ ಕಾಶ್ಮೀರಿ ಜನರಿಗೆ. ಅವರಿಗೆ ಉಣ್ಣಲು ತಿನ್ನಲು ತಮ್ಮ ಕುಟುಂಬಗಳನ್ನು ನಡೆಸಲು ಈ ಪ್ರವಾಸಿಗರೇ ಕಾರಣರಾಗಿದ್ದರು. ಒಂದು ಮಾಹಿತಿ ಪ್ರಕಾರ ಅಲ್ಲಿದ್ದ ಕೆಲವು ಲೋಕಲ್ ಮುಸ್ಲಿಮರು ಈ ಒಂದು ಆತಂಕವಾದಿ ಗುಂಪಿಗೆ ಸಹಾಯ ಮಾಡಿದ್ದರು ಎಂದು ಕೂಡ ಹೇಳಲಾಗುತ್ತಿದೆ. ಯಾವುದೇ ಒಬ್ಬ ಲೋಕಲ್ ವ್ಯಕ್ತಿಯ ಸಹಾಯವಿಲ್ಲದೆ ಪಾಕಿಸ್ತಾನಿ ಆತಂಕವಾದಿಗಳು ಕಾಶ್ಮೀರದಲ್ಲಿ ಸುಳಿಯಲು ಸಾಧ್ಯವೇ ಇಲ್ಲ. ಸುಮಾರು 2 ರಿಂದ 3 ವರ್ಷಗಳವರೆಗೆ ಕಾಶ್ಮೀರದಲ್ಲಿ ಪ್ರವಾಸಿಗರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿತ್ತು ಮತ್ತು ಬೆಳೆದಿತ್ತು. ಹಾಗೂ ಅಲ್ಲಿನ ವ್ಯಾಪಾರಸ್ಥರು ಕೂಡ ಮತ್ತು ಲೋಕಲ್ ಜನರಿಗೆ ಇದು ಹೆಚ್ಚು ಸಹಾಯವಾಗಿತ್ತು. ಆದರೆ ಕೆಲವು ದುಷ್ಕರ್ಮಿಗಳು ಮಾಡುವಂತಹ ಇಂಥ ಕೆಲಸದಿಂದ ಇಡೀ ಕಾಶ್ಮೀರಕ್ಕೆ ಕೆಟ್ಟ ಹೆಸರು ಪಡೆದುಕೊಂಡಿದೆ. ಇನ್ನೊಂದು ವಿಚಿತ್ರ ಏನೆಂದರೆ, ಈ ಆತಂಕವಾದಿಗಳು ಏಪ್ರಿಲ್ 22ನೇ ತಾರೀಕನ್ನೇ ಸೆಲೆಕ್ಟ್ ಮಾಡಿದ್ದು ಯಾಕೆ ಅನ್ನೋದು ಕೂಡ ಈಗ ಬಹಿರಂಗವಾಗಿದೆ. ಯಾವಾಗ ಅಮೆರಿಕದ ಮಿನಿಸ್ಟರ್ಗಳು ಭಾರತಕ್ಕೆ ಬರುತ್ತಾರೋ ಆಗ ಈ ರೀತಿ ಆತಂಕವಾದಿ ದಾಳಿಗಳು ನಡೆದಿದ್ದು ಹಿಂದೆ ಇತಿಹಾಸದಲ್ಲಿ ನಾವು ಕಾಣುತ್ತೇವೆ. 2025 ಏಪ್ರಿಲ್ 20ನೇ ತಾರೀಕು ಅಮೆರಿಕದ ಉಪರಾಷ್ಟ್ರಪತಿ ಭಾರತಕ್ಕೆ ಬಂದಿದ್ದರು. ಇದು ಭಾರತ ಮತ್ತು ಅಮೆರಿಕ ನಡುವೆ ಸಂಬಂಧಗಳ ಮುನ್ನೆಲೆಗೆ ಬರುತ್ತದೆ ಎನ್ನುವುದು ಕೂಡ ಪಾಕಿಸ್ತಾನಕ್ಕೆ ಗೊತ್ತಾಗಿ ಹೋಗಿತ್ತು. ಹೇಗಾದರೂ ಮಾಡಿ ಭಾರತದಲ್ಲಿ ಈ ರೀತಿ ಅಶಾಂತಿಯನ್ನ ಸೃಷ್ಟಿಸಲು ಈ ಒಂದು ಕಾರ್ಯವನ್ನ ಮಾಡಲಾಗಿತ್ತು ಎಂದು ಆಮೇಲೆ ಇಂಟೆಲಿಜೆನ್ಸ್ ಹೇಳಿಕೊಂಡಿವೆ. ಇನ್ನೊಂದು ಮಾಹಿತಿಯ ಪ್ರಕಾರ ಇದೇ ಸಮಯದಲ್ಲಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೌದಿ ಅರೇಬಿಯಾ ಪ್ರವಾಸದಲ್ಲಿದ್ದರು. ಸೌದಿ ಅರೇಬಿಯಾ ಪಾಕಿಸ್ತಾನದ ಹಲವಾರು ಜನರಿಗೆ ವೀಸಾ ಕೊಡಲು ಆ ಸಮಯದಲ್ಲಿ ನಿರಾಕರಿಸಿತ್ತು. ಸೌದಿ ಅರೇಬಿಯಾ ಒಂದು ಮುಸ್ಲಿಂ ರಾಷ್ಟ್ರವಾದರೂ ಕೂಡ ಅದು ಪಾಕಿಸ್ತಾನವನ್ನು ಬಿಕಾರಿ ರಾಷ್ಟ್ರವೆಂದು ಘೋಷಣೆ ಮಾಡಿತ್ತು. ಹೀಗಾಗಿ ಭಾರತ ಮತ್ತು ಸೌದಿ ಅರೇಬಿಯಾ ಮಿತ್ರ ರಾಷ್ಟ್ರಗಳಾಗುವ ನಿಟ್ಟಿನಲ್ಲಿದ್ದವು. 2 ದೇಶಗಳ ಮಧ್ಯೆ ಹಲವಾರು ಸಂಬಂಧಗಳು ಏರ್ಪಟ್ಟಿದ್ದವು. ಇದು ಪಾಕಿಸ್ತಾನಕ್ಕೆ ನುಂಗಲಾರದಂತಹ ತುಪ್ಪ ಆಗಿತ್ತು. ಹೀಗಾಗಿ ಭಾರತ ಯಾವುದೇ ಒಂದು ರೀತಿಯ ಅಶಾಂತಿಯನ್ನ ಸೃಷ್ಟಿಸಲು ಈ ಕೃತ್ಯವನ್ನ ಮಾಡಲಾಗಿದೆ ಅಂತ ಇನ್ನೊಂದು ಇಂಟೆಲಿಜೆನ್ಸ್ ವರದಿ ಹೇಳುತ್ತದೆ. ಹೌದು, ಈ ವಿಷಯ ತಿಳಿಯುತ್ತಿದ್ದ ಹಾಗೆ ಸೌದಿ ಅರೇಬಿಯಾ ಪ್ರವಾಸದಲ್ಲಿದ್ದ ಮೋದಿ ಆ ಪ್ರವಾಸವನ್ನ ಮೊಟಕುಗೊಳಿಸಿ ಭಾರತಕ್ಕೆ ಕೂಡ ವಾಪಸ್ಸಾಗಿದ್ದರು. ಆದರೆ ವಿಶೇಷತೆ ಏನೆಂದರೆ, ಇಷ್ಟೆಲ್ಲ ಆದರೂ ಕೂಡ ಪಾಕಿಸ್ತಾನ ಮಾತ್ರ ಈ ಒಂದು ಆತಂಕವಾದಿ ದಾಳಿಯನ್ನ ತಾನು ಮಾಡಿಸಿದ್ದು ಅಂತ ಒಪ್ಪಿಕೊಳ್ಳುವುದಿಲ್ಲ. ಆದರೆ ಯಾವುದೇ ಒಂದು ಆತಂಕವಾದ ಗುಂಪಿಗೆ ಇಷ್ಟೊಂದು AK-47 ಗನ್ನುಗಳು ಹಾಗೂ ಇಷ್ಟು ತಂತ್ರಜ್ಞಾನವುಳ್ಳಂತಹ ಗನ್ನುಗಳು ಸಿಗುವುದಕ್ಕೆ ಈ ಪಾಪಿ ಪಾಕಿಸ್ತಾನವೇ ಅಂತ ಇಡೀ ಜಗತ್ತಿಗೆ ಗೊತ್ತಾಗಿ ಹೋಗಿದೆ. ಸ್ನೇಹಿತರೆ,
ಸ್ನೇಹಿತರೆ, ಸಾವು ಸಾವೇ. ಈ ಒಂದು ಘಟನೆಯಿಂದ ಇಡೀ ಭಾರತ ಅಲ್ಲದೆ ವಿಶ್ವವೇ ನಡುಗು ಹೋಗಿತ್ತು ಎಂದರೆ ತಪ್ಪಾಗಲಾರದು. ಉಗ್ರರ ನರಮೇಧ ಕೋಟ್ಯಾನುಕೋಟಿ ಭಾರತೀಯರ ರಕ್ತವನ್ನ ಕುದಿಸುವಂತೆ ಮಾಡಿತ್ತು. 26 ಭಾರತೀಯರ ಉಗ್ರರ ನರಮೇಧಕ್ಕೆ ಭಾರತೀಯ ಸೇನೆ ಪ್ರತಿಕಾರ ತೀರಿಸಿಕೊಂಡಿತ್ತು. ಆಪರೇಷನ್ ಸಿಂಧೂರ್ ಯಶಸ್ವಿ ಕಾರ್ಯಾಚರಣೆ ಪಹಲ್ಗಾಮ್ನಲ್ಲಿ ಮಡಿದವರಿಗೆ ನ್ಯಾಯ ಕೊಟ್ಟಿತ್ತು. ಸ್ನೇಹಿತರೆ, ಈ ಒಂದು ವಿಡಿಯೋ ಈ ಒಂದು ದುರ್ಘಟನೆಯಲ್ಲಿ ಸಾವನ್ನಪ್ಪಿದ ಆ ಕುಟುಂಬಕ್ಕಾಗಿ ನಾವು ಸಮರ್ಪಿಸುತ್ತೇವೆ. ಇಂತಹ ಘಟನೆಗಳು ಮತ್ತೆ ಮರುಕಳಿಸದಿರಲಿ ಅಂತ ನಾವು ಆ ಮಹಾದೇವರಲ್ಲೂ ಕೂಡ ಬೇಡಿಕೊಳ್ಳುತ್ತೇವೆ. ನಿಮ್ಮ ವಿಚಾರವನ್ನ, ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ.